ನಾಮದಲ್ಲಿ ವಂದನೆಗಳು. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ನಿಮ್ಮನ್ನ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ಈ ದಿನ ಆತನ ಪುನರುತ್ಥಾನ ದಿನ, ಆರಾಧನೆ ದಿನ, ಆತನ ಪಾದ ಸನ್ನಿಧಿಗೆ ಕರೆತಂದಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಹೌದಾ? ಭಾಳ ದಿನಗಳ ಮೇಲೆ ಮತ್ತೆ ನಮ್ಮ ಭೇಟಿ ಆಯಿತು. ದೇವರಿಗೆ ಸ್ತೋತ್ರ. ಮಕ್ಕಳೆಲ್ಲ ಚೆನ್ನಾಗಿದ್ರೆ ನಿಮ್ಮನ್ನು ನೋಡಿ ನಮಗೆ ಸಂತೋಷ ಆಯಿತು. ಏನಪ್ಪ, ಎಲ್ಲರನ್ನೂ ಕಾಯ್ದು ಕಾಪಾಡೋದು ಒಂದನೇ ದೇವರಿಗೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನೀತಿವಂತರ ಬಗ್ಗೆ ಬಹಳ ವಾಕ್ಯಗಳು ನಾವಿಲ್ಲಿ ಬೈಬಲಲ್ಲಿ ನೋಡ್ತೇವೆ. ನೀತಿವಂತರಾಗಿರಬೇಕು, ನೀತಿಯಿಂದ ಇರಬೇಕು ಅಂತ ದೇವರ ವಾಕ್ಯ ಇರೋದು. ನೀತಿವಂತರು ಯಾರು ಅಂತ ನಾವು ನೋಡುವಾಗ ಬೈಬಲಲ್ಲಿ ಸತ್ಯವೇದದಲ್ಲಿ ಹೇಳೋದು, ಯಾರು ಯೇಸು ಸ್ವಾಮಿನ ನಂಬುತ್ತಾರೋ ಅವರು ನೀತಿವಂತ. ಯಾರು ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ತಗೊಳ್ತಾರೋ ಅವರು ನೀತಿವಂತ. ಯಾರು ದೇವರ ಮಾತಿನಂತೆ ದೇವರು ಹೇಳಿದ ನಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಂಡು ಯಾರು ನಡ್ಕೊಳ್ತಾರೋ ಅವರು ನೀತಿವಂತರು. ಅಂಥ ನೀತಿವಂತರಿಗೆ ಏನಾಗ್ತದೆ, ಹೇಗೆ ನಾವು ನೀತಿವಂತರಾಗಿರಬೇಕು ಅಂತ ನೋಡುವಾಗ ಸತ್ಯವೇದದಲ್ಲಿ ನೋಡ್ತೇವೆ ನಾವು. 1 ಪೇತ್ರ 3ನೇ ಅಧ್ಯಾಯ 10ರಿಂದ 12 ವಚನಗಳು. 1 ಪೇತ್ರ 3ನೇ ಅಧ್ಯಾಯ 10ರಿಂದ 12 ವಚನಗಳು ನೋಡೋಣ ನಾವು. ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಏನು ಹೇಳ್ತದೆ ನೋಡ್ರಿ. 1 ಪೇತ್ರ 3ನೇ ಅಧ್ಯಾಯ 10, 11, 12 ವಚನ ಓದ್ರಿ. 3ನೇ ಅಧ್ಯಾಯ 10, 11, 12. 10 జీవమును ప్రేమించి మంచి దినములు చూడగోరువాడు చెడ్డదాని పలకకుండా తన నాలుకను కపటపు మాటలు చెప్పకుండా తన పెదవులను కాచుకొనవలెను. అతడు కీడు నుండి తొలగి మేలు చేయవలెను. సమాధానమును వెతికి దాన్ని వెంటలాడవలెను. ప్రభు కన్నులు నీతిమంతుల మీదను ఆయన చెవులు వారి ప్రార్థనలో వైపునను ఉన్నవి, కానీ ప్రభు ముఖము కీడు చేయవారికి విరోధముగా ఉన్నది. ದೇವರ ವಾಕ್ಯ ನಾವು ನೋಡುವಾಗ ಮೊದಲನೇದು 10ನೇ ವಾಕ್ಯ ಏನು ಹೇಳ್ತಾರೆ? 10 జీవమును ప్రేమించి మంచి దినములు చూడగోరువాడు. ನೋಡು, ಪ್ರಾಣವನ್ನು ಇಷ್ಟಪಟ್ಟು, ಅಂದರೆ ನಾನು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಸಮಾಧಾನವಿರಬೇಕು, ಬದುಕಿರಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವ್ರು ಏನು ಮಾಡ್ಬೇಕಂತೆ? ದೇವರನ್ನು ಇಷ್ಟಪಡಬೇಕು, ದೇವರ ಮಾತನ್ನು ಇಷ್ಟಪಡಬೇಕು, ದೇವರ ಮಾತಿನಂತೆ ನಾವು ನಡ್ಕೋಬೇಕು. ನಮ್ಮ ನಾಲಿಗೆಯಿಂದ, ನಮ್ಮ ತುಟಿಯಿಂದ ಬರೋ ಮಾತುಗಳು ಒಳ್ಳೆಯದಾಗಿರ್ಬೇಕಂತೆ, ಕೆಟ್ಟದಾಗಿರಬಾರ್ದು. ಈ ಎಷ್ಟೋ ಜನ ನೋಡ್ತೇವೆ, ಬಾಯಿಂದ ಏನೇನೋ ಮಾತಾಡ್ತಾರೆ, ಕೆಟ್ಟ ಮಾತುಗಳು, ಹೊಲಸು ಮಾತುಗಳು, ಶಾಪ ಹಾಕ್ತಾರೆ, ಬೈತಾರೆ. ಹೌದಾ? ಈ ಬೈಗಳು, ಶಾಪದ ಮಾತುಗಳು, ಕೆಟ್ಟ ಮಾತುಗಳು ಬಾಯಲ್ಲಿ ಬರಬಾರದು ಅಂತ ನಮ್ಮ ದೇವರ ಮಕ್ಕಳಿಗೆ ಅವರು ಸಂತೋಷವಾಗಿರಬೇಕು, ಅವರ ಪ್ರಾಣ ಸಂತೋಷವಾಗಿರಬೇಕು, ಅವರ ಜೀವ ಸಂತೋಷವಾಗಿರಬೇಕು, ಅವರು ದೇವರ ರಾಜ್ಯಕ್ಕೆ ಹೋಗಬೇಕು, ಪರಲೋಕ ನಾವು ಸೇರಬೇಕು, ನಿತ್ಯ ಜೀವನ ಹೊಂದಿಕೊಳ್ಳಬೇಕು. ಅಂದರೆ ನಿನ್ನ ನಾಲಿಗೆ, ನಿನ್ನ ತುಟಿ ಆಡುವಂಥ ಮಾತುಗಳು ಯಾವಾಗಲೂ ಒಳ್ಳೆಯದಾಗಿರ್ಬೇಕು, ಕೆಟ್ಟ ಮಾತುಗಳನ್ನು ಆಡಬಾರದು. ನೆಕ್ಸ್ಟ್ 11 ಅತಡು ಕೀಡು నుండి ತೊಲಗಿ ಮೇಲು చేయవలెను. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡುವಂಥದ್ದೇ ವಾಕ್ಯ. ಅರ್ಥ ಆಯ್ತಮ್ಮ? ಈಗ ನಾವು ಅನ್ಯರಾಗಿದ್ದಾಗ ಏನೇನೋ ಕೆಟ್ಟ ಚಟಗಳಿರ್ತವೆ. ಹೌದಾ? ಕುಡಿಯೋರು ಕುಡಿತಿರ್ತಾರೆ, ಬೀಡಿ ಸಿಗರೇಟ್ ಸೇರ್ತಿರ್ತಾರೆ, ಪುಟಕ ಹಾಕ್ತಾರೆ, ಹೆಣ್ಣು ಮಕ್ಕಳು ನಸಿ ಕುಡಿತಿರ್ತಾರೆ, ಎಲೆ ಅಡಿಕೆ ಹಾಕ್ತಾರೆ, ಮದ್ಯಪಾನ, ಧೂಮಪಾನ, ಜಗಳ, ತಂಟೆ, ತಕರಾರು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇಂಥವೆಲ್ಲ ಭಾವನೆಗಳಿರ್ತವೆ ಅಲ್ವಾ? ನಾವು ಮೊದಲಿದ್ದಾಗ ಆಮೇಲೆ ದೇವ್ರ ಪೂಜೆ ಮಾಡೋದು, ಗುಡಿ ಗುಂಡಾರಗಳು ತಿರುಗೋದು, ಬಲಿ ಕೊಡೋದು, ಕೋಳಿ ಬಲಿ, ಕುರಿ ಬಲಿ, ದನ ಬಲಿ, ಕರು ಬಲಿ ಎಲ್ಲ ಬಲಿ ಕೊಟ್ಟು ಪೂಜೆಗಳು ಮಾಡೋ ಇಂಥವೆಲ್ಲ ಅಭ್ಯಾಸಗಳಿರ್ತವೆ. ಆದರೆ ಸತ್ಯವೇದದ ಪ್ರಕಾರ ನಾವು ನೋಡಿದರೆ, ಬೈಬಲ್ ಪ್ರಕಾರ ನೋಡಿದಾಗ ಅವೆಲ್ಲವೂ ಕೂಡ ಕೆಟ್ಟದ್ದು ಅಂತದೆ. ಅಂದರೆ ನಿನ್ನ ನಡೆನುಡಿ ಕೆಟ್ಟದಾಗಿದ್ದರೆ ಅದನ್ನು ನೀನು ಬದಲಾಯಿಸಿಕೋ. ಕೆಟ್ಟದ್ದನ್ನು ಮಾಡಬೇಡ, ತಿಳಿದು ಕೆಟ್ಟದ್ದು ಮಾಡಬಾರ್ದು ಮಕ್ಕಳನ್ನು. ಈಗ ಅದೆಲ್ಲ ಸರಿಯಲ್ಲ, ತಪ್ಪು ಅಂತ ಗೊತ್ತಾದ ಮೇಲೆ ಮತ್ತೆ ನಾವು ಮಾಡಬಾರ್ದು. ಈಗ ಒಂದು ಸಲ ಯೇಸುಸ್ವಾಮಿ ನಂಬಿ ಬಂದ ಮೇಲೆ, ಈ ಸತ್ಯವೇದ ಬೈಬಲನ್ನು ನಾವು ಕೈಯಲ್ಲಿ ಹಿಡ್ಕೊಂಡ ಮೇಲೆ, ದೇವ್ರ ವಾಕ್ಯ ಕೇಳಿದ ಮೇಲೆ, ಈ ವಾಕ್ಯಕ್ಕೆ ವಿರೋಧವಾಗಿ ನಾವು ಯಾವತ್ತೂ ನಡ್ಕೊಳ್ಬಾರ್ದು.
ಆಯ್ತಮ್ಮ, ಅದಕ್ಕೆ ವಾಕ್ಯ ಹೇಳ್ತದೆ ಕೆಟ್ಟದ್ದನ್ನು ಬಿಟ್ಟು ಬಿಡ್ಬೇಕಂತೆ. ಕೆಟ್ಟದ್ದನ್ನು ಬಿಟ್ಟು ನೀವು ಒಳ್ಳೆಯದನ್ನು ಮಾಡಿ. ಯಾಕೆ ಅಂದರೆ ನಮ್ಮ ದೇವರು ಒಳ್ಳೆಯವನು. ಅರ್ಥ ಆಯ್ತಾ? ನಮ್ಮ ದೇವರು ಒಳ್ಳೆಯವನು. ಆತ ಯಾವತ್ತೂ ಒಳ್ಳೆಯದೇ ಮಾಡ್ತದೆ, ಕೆಟ್ಟದ್ದು ಮಾಡಲ್ಲ ಮಕ್ಕಳೇ. ದೇವ್ರು ಯಾವಾಗಲೂ ಕೆಟ್ಟದ್ದು ಮಾಡಲ್ಲ. ಮನುಷ್ಯರು ಕೆಟ್ಟದ್ದು ಮಾಡ್ತಾರೆ. ಮನುಷ್ಯರೇ ಇನ್ನೊಬ್ಬರಿಗೆ ಮೋಸ ಮಾಡ್ತಾರೆ, ದ್ರೋಹ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಜಗಳ ಆಡ್ತಾರೆ, ಹೊಡಿತಾರೆ, ಬಡಿತಾರೆ, ಸಾಯಿಸ್ತಾರೆ, ಕೊಲೆ ಮಾಡ್ತಾರೆ. ಹೆಣ್ಣುಮಕ್ಕಳು ಗಂಡು ಮಕ್ಕಳು ಅತ್ಯಾಚಾರ, ವ್ಯಭಿಚಾರ ಏನೇನೋ ಮಾಡ್ತಾರೆ. ಆದರೆ ಅವೆಲ್ಲವೂ ಭೂಲೋಕಕ್ಕೆ ಸಂಬಂಧಪಟ್ಟ, ಮನುಷ್ಯರಿಗೆ ಸಂಬಂಧಪಟ್ಟ ಕೆಟ್ಟ ಕೆಲಸಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಕಾರ್ಯಗಳು. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ? ಕೆಟ್ಟದ್ದನ್ನು ಬಿಡ್ರಿ ಅಂತದೆ. ಕೆಟ್ಟದ್ದನ್ನು ಬಿಟ್ಟು ನಾವು ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದಾಗಿರ್ಬೇಕಂದ್ರೆ ದೇವರ ಮಾತು, ದಶಾಜ್ಞೆಗಳು ಏನು ಹೇಳಿದೆ, ದೇವರ ವಾಕ್ಯಗಳ ಪ್ರಕಾರ ನಡೀಬೇಕು. ದೇವರು ಒಬ್ಬನೇ, ಆತನ ಆತ್ಮಸ್ವರೂಪನಾತನ ನಾವು ಆತ್ಮದಿಂದ, ಸತ್ಯದಿಂದ, ಶುದ್ಧ ಹೃದಯದಿಂದ ಆರಾಧಿಸ್ಬೇಕಂತದೆ. ನಿನ್ನ ಮನಸ್ಸು, ನಿನ್ನ ಹೃದಯ ಶುದ್ಧವಾಗಿರಬೇಕು. ನಿನ್ನ ನಾಲಿಗೆ, ನಿನ್ನ ತುಟಿ ಶುದ್ಧವಾಗಿರಬೇಕು. ನಿನ್ನ ಬಾಯಿ ಶುದ್ಧವಾಗಿರಬೇಕು. ನಿನ್ನ ನಡೆ, ನಿನ್ನ ಸರ್ವಾಂಗಗಳು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, 103ನೇ ಕೀರ್ತನೆಯನ್ನು ನೋಡುವಾಗ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ದೇಹದ ಪ್ರತಿಯೊಂದು ಅಂಗಾಂಗ, ಪ್ರತಿ ಭಾಗ ಕೂಡ ದೇವರನ್ನು ನಾವು ಕೀರ್ತಿಸ್ಬೇಕಂತೆ. ಕಿವಿಗಳು ದೇವರ ವಾಕ್ಯ ಕೇಳಬೇಕು, ಬಾಯಿ ದೇವರು ಮಾತಾಡಬೇಕು, ಕಣ್ಣುಗಳು ನಮ್ಮ ಹೃದಯದಿಂದ, ಆತ್ಮದಿಂದ ದೇವರನ್ನು ನೋಡಬೇಕು. ನಮ್ಮ ಕೈ ಕಾಲುಗಳು ದೇವರ ಕೆಲಸ ಮಾಡಬೇಕು, ದೇವರ ಸನ್ನಿಧಿಗೆ ಬರಬೇಕು, ಆರಾಧನೆ ಬರಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನು ಆತನಿಗೆ ರೂಪಿಸಿಕೊಟ್ಟು, ಇದು ಮೊಣಕಾಲೂರಿ ಕಣ್ಣೀರಿಟ್ಟು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಕೇಳಿಕೊಂಡರೆ ದೇವರನ್ನ, ನೀನು ಕೇಳಿದ್ದನ್ನ ದೇವರು ಕೊಡ್ತದೆ ಮಕ್ಕಳೇ. ಅದೇ ಹೇಳ್ತಾ ಇರೋದು ವಾಕ್ಯ. కీడు నుండి తొలగి మేలు చేయవలెను, ಸಮಾಧಾನವನ್ನು ವೇದಿಸಿ ದಾನಿ ವೆಂಟಾಡವಲೆನು. ಸಮಾಧಾನವಾಗಿರ್ಬೇಕಂತೆ. ಸಮಾಧಾನದಿಂದಲೇ ನಾವು ಜೀವಿಸ್ಬೇಕಂತ. ಕಷ್ಟ ನಷ್ಟ ಬರ್ತವೆ. ಈಗ ನಾವು ಮನುಷ್ಯರೇ ಅಲ್ವಾ? ಮನುಷ್ಯರ ಮೇಲೆ ಕಷ್ಟಗಳು, ರೋಗಗಳು, ಬಾಧೆಗಳು, ಚಿಂತೆಗಳು ಎಲ್ಲ ಬರ್ತವೆ ನಮಗೆ. ಆದರೂ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಷ್ಟೋ ಕಷ್ಟಗಳು ನೀತಿವಂತನಿಗೆ ಬರ್ತವಂತೆ. ಈ ಒಳ್ಳೆಯವ್ರಿಗೆ ಭಾಳ ಕಷ್ಟ ಬರ್ತವೆ ಮಕ್ಕಳೇ. ಅರ್ಥ ಆಯ್ತಾ? ಒಳ್ಳೆಯವರಿಗೆ ಕಷ್ಟ ನಷ್ಟ, ರೋಗ, ಬಾಧೆ, ಚಿಂತೆ ಜಾಸ್ತಿ ಅಂತೆ. ಕೆಟ್ಟವರು ಕೆಟ್ಟದ್ದು ಮಾಡ್ಕೊಂತ ಆರಾಮಾಗಿರ್ತಾರೆ, ಮಜ್ಜ ಮಾಡ್ಕೊಂತಿರ್ತಾರೆ. ಕುಡ್ದ ಮಜ್ಜವಾಗಿರ್ತಾನೆ ಅವನು. ಇಷ್ಟ ಬಂದಾಗೆ ತಿಂತಾನೆ, ತಿರುಗ್ತಾನೆ, ಎಲ್ಲಿ ಮಕ್ಕಳು ಬೀಳ್ತಾನೆ, ಹೇಳ್ತಾನೆ, ಆರಾಮಾಗಿರ್ತಾನೆ, ಚಿಂತೆನೇ ಇಲ್ಲ ಅವನಿಗೆ. ಆದರೆ ಒಳ್ಳೆಯವರಿಗೆ ಬಹಳ ಕಷ್ಟ ಬರ್ತವೆ, ಶೋಧನೆಗಳು ಬರ್ತವೆ. ಸ್ವಾಮಿನ ನಂಬಿದ ಮಕ್ಕಳಿಗೆ ಶೋಧನೆ ಬರ್ತವೆ. ಅಯ್ಯೋ, ಕೆಲವರು ಅಂತ ಅಯ್ಯೋ ಯಾಕಂದ್ರೆ ನಂಬಿದ್ನಪ್ಪ ಅಂತ ಅನ್ಕೊಂತಾರೆ. ಅನ್ಕೋಬಾರ್ದು. ಬಂದಾಗ ನಾವು ಸಹಿಸ್ಕೊಂಡಿರ್ಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಸಮಾಧಾನವಾಗಿರುವಂಥದ್ದು ವಾಕ್ಯ. ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ, ಕಷ್ಟದಲ್ಲಿ, ನಷ್ಟದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿ, ಎಲ್ಲ ಸಮಯ ಕೂಡ ನಾವೇನಾಗಿರ್ಬೇಕು? ದೇವರ ಮಕ್ಕಳು ಸಮಾಧಾನವಾಗಿರ್ಬೇಕು. ಏಸಪ್ಪನ ಮಕ್ಕಳು. ಯಾಕೆ? ಏಸಪ್ಪ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದೇ ಭೂಲೋಕದಲ್ಲಿರುವಂಥ ಮನುಷ್ಯರೊಳಗೆ ಸಮಾಧಾನ ಕೊಡೋದು. ಅಂಥ ಸಮಾಧಾನ ಕೂಡ ದೇವರು ನಮ್ಮ ದೇವರಾದಾಗ ನಾವು ಯಾಕೆ ಚಿಂತೆ ಮಾಡಬೇಕು? ಚಿಂತೆ ಮಾಡಬಾರ್ದು, ಬಾಧೆ ಪಡಬಾರ್ದು. ಏನಾದರೂ ಬಂದರೆ ಸಹಿಸ್ಕೊಂಡಿರ್ಬೇಕಂತೆ. ಸಹನೆಯಿಂದ ಇದ್ದವನು ಧನ್ಯನು ಅಂತದೆ ವಾಕ್ಯ. ಕಷ್ಟ ನಷ್ಟ, ರೋಗ, ಬಾಧೆ, ಚಿಂತೆ ಎಲ್ಲ ಸಹಿಸಿಕೊಂಡು ನಾವು ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ, ಯಾಕೆಂದರೆ ನಮ್ಮ ಚಿಂತೆ ಆತ ದೂರ ಮಾಡ್ತಾನೆ, ನನ್ನ ರೋಗ ಆತ ದೂರ ಮಾಡ್ತಾನೆ ಅಂತ ನಾವು ನಂಬಿಕೊಂಡು 100% ನಂಬಿಕೆಯಿಂದ, ನೀನು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಕೊಂಡಾಗ దేవుడు నిన్న ప్రార్థనయನ್ನ ಹೇಳ್ತಾನೆ. నెక్స్ట్ ಬನ್ನಿ. ప్రభు కన్నులు నీతిమంతుల మీదను, ఆయన చెవులు, కన్నులు, చెవులు వారి ప్రార్థనల వైపునను ఉన్నవి కానీ ನೋಡಿ ದೇವರ ವಾಕ್ಯ ಏನು ಹೇಳ್ತದೆ? ಮುಖము ಕೀಡು చేయవారికి ವಿರೋಧముగా ఉన్నవి. ದೇವರ ಕಣ್ಣುಗಳು. ಹೌದಾ? ನಾನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಅಂತ ಹೇಳ್ತೇನೆ, ಹೇಳ್ತಾ ಇರ್ತೇನೆ, ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂತಹ ದೇವರು ಭೂಲೋಕದಲ್ಲಿ, ಇಲ್ಲಿ ನಾವಿದ್ದೀವಲ್ವ, ಆತ ಮೇಲಿದ್ದಾನೆ, ಇಲ್ಲಿ ನಾವಿದ್ದೇವೆ. ಭೂಲೋಕದಲ್ಲಿರುವ ನಮ್ಮೆಲ್ಲರನ್ನು ಕೂಡ ಆತ ನೋಡ್ತಾ ಇದ್ದಾನಂತೆ. ಪ್ರತಿದಿನ, ಪ್ರತಿಕ್ಷಣ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಂತ ಟೈಮ್ ಇಲ್ಲಮ್ಮ. ಎಲ್ಲ ಟೈಮು ಕೂಡ ದೇವರು ಮೇಲಿಂದ ನಿನ್ನ ಎಲ್ಲರನ್ನ ನೋಡ್ತಾ ಇರ್ತಾನೆ ಕಣ್ಣಿನಿಂದ. ಅಷ್ಟೇ ಅಲ್ಲ, ಆತನ ಕಿವಿಗಳು ನಮ್ಮ ಪ್ರಾರ್ಥನೆಗಳಿಗೆ, ನಮ್ಮ ಮಾತುಗಳಿಗೆ, ನಮ್ಮ ವಿಜ್ಞಾಪನೆಗಳಿಗೆ ತೆರೆದಿರ್ತವಂತೆ. ಅಂದರೆ ಆತ ಕಿವಿ ಕೊಟ್ಟು ಈಗ ನಾವು ಆಡೋ ಮಾತುಗಳನ್ನು ಆತ ಕೇಳ್ತಾ ಇದ್ದಾನೆ, ನಾವು ಮಾಡೋ ಪ್ರಾರ್ಥನೆಗಳನ್ನು ಆತನ ಕೇಳ್ತಾ ಇದ್ದಾನೆ, ನಮ್ಮ ಆರಾಧನೆಯನ್ನು ನೋಡ್ತಾ ಇದ್ದಾನೆ, ನಾವು ಮಾಡುವ ಮಾತು ಪ್ರತಿಯೊಂದನ್ನು ದೇವರು ಕೇಳ್ತಾ ಇರ್ತಾನೆ ಮಕ್ಕಳೇ. ನಾವು ಪ್ರಾರ್ಥನೆ ಮಾಡಿ ಬೇಡ್ಕೊಂಡಾಗ, ಪ್ರಾರ್ಥನೆ ವಿಜ್ಞಾಪನೆ ಮಾಡಿದಾಗ
ಆ ವಿಜ್ಞಾಪನೆಗಳಿಗೆ ಆತನ ಕಿವಿಗಳು ತೆರೆಯಲ್ಪಟ್ಟಿರ್ತವೆ ಅಂತ ವಾಕ್ಯದಲ್ಲಿ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕಿವಿಗಳು ನಮ್ಮ ಮಾತು, ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾವೆ. ದೇವರ ಕಣ್ಣುಗಳು ಸದಾಕಾಲ ಎಲ್ಲ ಸಮಯ ನಮ್ಮನ್ನು ನೋಡ್ತಾ ಇರ್ತೇವೆ. ನೀನು ಯಾರು, ಎಲ್ಲಿದ್ದಿ, ಎಲ್ಲಿ ಹೋಗ್ತಾ ಇದ್ದಿ, ಎಲ್ಲಿ ಬರ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ, ಎಲ್ಲವನ್ನ ಆತ ನೋಡ್ತಿರ್ತಾನೆ. ನಾವು ಯಾರು ನೋಡಿಲ್ಲ ಅಂತ ತಪ್ಪು ಮಾಡೋಂಗಿಲ್ಲ ಮಕ್ಕಳು. ಮನುಷ್ಯರು ಯಾರು ನೋಡದೇ ಇದ್ರು ಕೂಡ ಮೇಲಿರುವ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ನೀನೇನು ಮಾಡ್ತಾ ಇದೀಯ ಅಂತ ಆತ ಲಕ್ಷ್ಯ ಕೊಟ್ಟು ನಿನ್ನ ಮಾತು ಕೇಳ್ತಾ ಇದೆಯಾ, ಕೆಟ್ಟ ಮಾತಾಡ್ತಾ ಇದೆಯಾ, ಹೊಲಸು ಮಾತಾಡ್ತಾ ಇದೆಯಾ, ಶಾಪ ಆಗ್ತಾ ಇದೆಯಾ, ಬೈತಾ ಇದೆಯಾ, ಎಲ್ಲವನ್ನು ದೇವ್ರು ಕೇಳ್ತಾರೆ. ಅದಕ್ಕೆ ತಕ್ಕಂತೆ ನಮಗೆ ನ್ಯಾಯ ತೀರ್ಪು ಆಗ್ತದೆ ಮಕ್ಕಳೇ. ಬಿಟ್ಕೊಂಡ್ರೆ ಜಗಳ ಆಡಬೇಡ್ರಿ, ಕೆಟ್ಟ ಮಾತಾಡಬೇಡ್ರಿ, ಕೆಟ್ಟ ಸಹವಾಸ ಮಾಡಬೇಡ್ರಿ. ಯಾಕೆಂದರೆ ನನ್ನ ದೇವರು, ಅದು ನಮ್ಗೆ ಇರಬೇಕು ಪ್ರಜ್ಞೆ. ಏನು, ನನ್ನ ದೇವರು ನನ್ನ ನೋಡ್ತಾ ಇದ್ದಾನೆ, ನನ್ನ ದೇವರು ನನ್ನ ಮಾತು ಕೇಳ್ತಾ ಇದ್ದಾನೆ. ಅಯ್ಯೋ ನಾನು ಹುಷಾರಾಗಿರ್ಬೇಕಪ್ಪ, ನಾನು ಕೆಟ್ಟದ್ದು ಮಾಡಬಾರ್ದು, ಕೆಟ್ಟವ್ರು ಸಹವಾಸ ಮಾಡಬಾರ್ದು, ಕೆಟ್ಟ ಮಾತಾಡಬಾರ್ದು, ಜಗಳ ಆಡಬಾರ್ದು. ದೇವ್ರು ನೋಡ್ತಾ ಇದ್ದಾನೆ. ಯಾಕೆ ಅಂದರೆ ಮುಂದೆ ಹೇಳ್ತಾನೆ 12ನೇ ವಾಕ್ಯ ಲಾಸ್ಟ್ ಪದದಲ್ಲಿ, ಪ್ರಭು ಮುಖము ಕೀಡು ചെയ്യുವಾರಿಗೆ ವಿರೋಧముగా ఉన్నది. ನೋಡಿ, ಕೆಟ್ಟವರಿಗೆ ದೇವರು ನೋಡಲ್ಲ ಅಂತೆ ಮಕ್ಕಳೇ. ಈಗ ನೋಡೋದು ಅಂದರೆ ಬಹಳ ಮುಖ್ಯ. ಈಗ ನೀವು ಆರಾಮಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ತೀರಿ. ಆಸ್ಪತ್ರೆಗೆ ಹೋಗಿ ಸುಮ್ಮನೆ ಕುಂತೇ ಇರ್ತೀರಿ. ಈಗ ಆಸ್ಪತ್ರೆಗೆ ಯಾಕೆ ಹೋಗಿರಿ? ಆರಾಮಿಲ್ಲ ಅಂತ ಹೋಗಿರಿ. ಆರಾಮಿಲ್ಲ ಅಂತ ಹೋದ್ಮೇಲೆ ನಿಮ್ಮನ್ನು ಏನು ಮಾಡ್ಬೇಕಲ್ಲಿ? ಡಾಕ್ಟ್ರು ನಿಮ್ಮನ್ನು ನೋಡಬೇಕು ಅಲ್ಲಮ್ಮ. ನೀವು ಡಾಕ್ಟ್ರ್ ಹತ್ರ ಹೋಗ್ಬೇಕು, ಡಾಕ್ಟ್ರು ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ರೋಗ ಏನು, ಯಾಕೆ, ಏನಾಯಿತು ಹೇಳಿ ಕೇಳಿ ಮಾತಾಡಿದ ಮೇಲೆ ಅದಕ್ಕೆ ತಕ್ಕಂತೆ ನಿಮಗೆ ಚಿಕಿತ್ಸೆ, ಟ್ರೀಟ್ಮೆಂಟು ಕೊಡ್ತಾರೆ ಅಲ್ವಾ. ಹಾಗೆ ನಾವು ನೀವು ಕೂಡ ದೇವರನ್ನು ಮೊರೆ ಹೋಗಬೇಕು, ಪ್ರಾರ್ಥನೆ ಮಾಡಬೇಕು, ಕೇಳ್ಕೋಬೇಕು. ನಾವು ಕೇಳಿದ್ರೇ ಆತ ನಮ್ಗೆ ಏನು ಅಂತ ತಿಳಿದು ಅದಕ್ಕೆ ತಕ್ಕಂಗೆ ಆತ ನಮ್ಗೆ ಉತ್ತರ ಕೊಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಆತನು ಯಾರನ್ನು ಕೇಳ್ತಾನೆ, ಯಾರ ಮಾತು ಕೇಳ್ತಾನೆ, ಯಾರ ಪ್ರಾರ್ಥನೆ ಕೇಳ್ತಾನೆ ಅಂದರೆ ಒಳ್ಳೆಯವರ, ನೀತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಕೆಟ್ಟವರಿಗೆ ಆತ ಏನು ಮಾಡ್ತಾನಂತೆ? ಏನು ಮುಂದೆ ಅದೇ ಅక్కడ ಅಲ್ಲಿ ಮುಖ ಕೆಟ್ಟವ್ರು ನೋಡೋದು ಅಂತ ಐತೆ ಕನ್ನಡದ ವಾಕ್ಯ. ಪ್ರಭು ಮುಖము ಕೀಡು ചെയ്യുವಾರಿಗೆ ವಿರೋಧಂಗ ಉಂಡದೆ ಅಂದ್ರೆ ಈಗ ನೀನು ಬರ್ತಾ ಇರ್ತೇಮ್ಮ, ಈಗ ಎದುರು ಬದರಾಗಿ ಮುಖ ಕೊಟ್ಟರೆ ಮಾತಾಡ್ತೀವಲ್ಲ. ಈಗ ನೀನು ಹಿಂಗೆ ಬರುವಾಗ ನಾನು ಹಿಂಗೆ ಮುಖ ತಿರ್ಸ್ಕೊಂಡು ಹೋದ್ರೆ ನಾನು ನೋಡ್ತೀನ? ನೋಡಲ್ಲ. ನೋಡ್ತಾ ಇಲ್ಲ. ಈಗ ಎದುರು ಬದರಾದ್ರೆ ನೋಡ್ತೀವಿ, ಈಗ ಮುಖ ತಿರ್ಸ್ಕೊಂಡ್ರೆ ನೋಡಲ್ಲ. ಹಂಗೆ ಮಕ್ಕಳೇ, ತಂದೆಯಾದ ದೇವರು, ಪರಲೋಕ ರಾಜ್ಯದಲ್ಲಿರುವಂಥ ದೇವರು ಕೆಟ್ಟವರನ್ನು ನೋಡೋದಿಲ್ಲ, ಆತ ಮುಖ ತಿರುಗಿಸ್ಕೊಳ್ತಾನಂತೆ. ಕೆಟ್ಟವರಿಗೆ ಆತನ ಮುಖ ವಿರೋಧವಾಗಿದೆ ಅಂತೆ. ನಾವು ಎದುರು ಬದ್ರು ನೋಡಿದರೆ, ಮಾತಾಡಿದರೆ, ಕೇಳಿದರೆ ಅರ್ಥ ಆಗ್ತದೆ, ಗೊತ್ತಾಗ್ತದೆ ಒಬ್ಬರ ಸಮಸ್ಯೆ, ಒಬ್ಬರ ವಿಷಯ ಏನು ಅಂತ ಅಲ್ವಾ. ಈಗ ನಿನ್ನ ಸಮಸ್ಯೆ ನೀನೇ ಇಟ್ಕೊಂಡು ಸುಮ್ಮನಿದ್ರೆ ಒಬ್ರದೊಬ್ರಿಗೆ ಏನು ಒಳ್ಳೆದ ಕೆಟ್ಟದೇ ಗೊತ್ತಾಗ್ತದೆ. ಇನ್ನು ಒಬ್ರಿಗೊಬ್ರು ಮುಖಾಮುಖಿ ಕುಂತು ನೋಡಿ ಮಾತಾಡಿದ್ರೆ, ಹೇಳಿದ್ರೆ, ಕೇಳಿದ್ರೆ ಅವಾಗ ವಿಷಯಗಳು ತಿಳಿತೇವೆ. ಈಗ ನಾನು ನಿನ್ನ ನೋಡಬೇಕು ಅಂದರೆ, ನೀನು ಒಳ್ಳೆಯವಳಾಗಿದ್ದರೆ, ನೀನು ನನಗೆ ಇಷ್ಟ ಆಗಿದ್ದರೆ ನಾನು ನಿನ್ನ ನೋಡ್ತೀನಿ. ಏನಮ್ಮ ಕವಿತಮ್ಮ, ನೀನು ನನಗೆ ಇಷ್ಟ ಆದರೆ ನಾನು ನಿನ್ನ ನೋಡ್ತೀನಿ, ಮಾತಾಡಿಸ್ತೀನಿ. ನೀನು ನನಗೆ ಇಷ್ಟ ಇಲ್ಲ ಅಂದರೆ, ನೀನು ಕೆಟ್ಟದ್ದು ಮಾಡಿದ್ದಿ, ನನಗೆ ಮೋಸ ಮಾಡಿದ್ದಿ, ನನಗೆ ದ್ರೋಹ ಮಾಡಿದ್ದಿ ಅಂದಾಗ ನಾನು ಯಾಕೆ ನೋಡ್ತೀನಿ? ನಿನ್ನ ನೋಡಲ್ಲ, ಮಾತಾಡಲ್ಲ. ನೋಡೋದೇ ಇಲ್ಲ, ಮಾತಾಡೋದು ಇಲ್ಲ. ನೀನೇನನ್ನು ಹೇಳಕ್ಕೆ ಬಂದರೂ ಕೂಡ ನಾನು ಕೇಳಲ್ಲ. ಹಾಗೆ ಮಕ್ಕಳೇ, ಪರಲೋಕದಲ್ಲಿರುವಂಥ ದೇವರು ಕೂಡ ಒಳ್ಳೆಯವರನ್ನು ನೋಡ್ತಾನೆ, ಒಳ್ಳೆಯವರ ಮಾತನ್ನು ಕೇಳ್ತಾನೆ. ಯಾರು ಒಳ್ಳೆಯವರು ಅಂದರೆ ನೀತಿವಂತರು ಏನೇ ಮಾಡಿದರೂ ಒಳ್ಳೆಯದನ್ನು ಮಾಡಬೇಕು, ಅದು ದೇವರಿಗೆ ಇಷ್ಟ ಆಗ್ತದೆ. ದೇವರಿಗೆ ನೀತಿವಂತರ ಇಷ್ಟ. ದೇವರು ನೀತಿವಂತರನ್ನು ನೋಡ್ತಾನೆ, ಅವರ ಪ್ರಾರ್ಥನೆ ಮೊರೆಗಳು ಕೇಳ್ತಾನೆ, ವಿಜ್ಞಾಪನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನೀತಿ ಅಂದರೆ ಯಾವ ರೀತಿ ನೀತಿ ಇರಬೇಕು? ಅದಕ್ಕೊಂದು ಸಣ್ಣದ ಉದಾಹರಣೆ ನಿಮಗೆ ಹೇಳ್ತೇನೆ. ಒಬ್ಬ ಮನುಷ್ಯ, ಆತನಿಗೆ ಯೇಸುಸ್ವಾಮಿ ಅಂದರೆ ಇಷ್ಟ ಇಲ್ಲ. ಯೇಸುಸ್ವಾಮಿ ಅಂದರೆ ವಿರೋಧ ಮಾಡ್ತಿದ್ದಂತೆ. ಕ್ರೈಸ್ತರಿಂದ ಬೈತಾ ಇದ್ದಂತೆ. ಯಾವಾಗಲೂ ಕ್ರೈಸ್ತರನ್ನು ಬೈಯೋದು, ಯೇಸುಸ್ವಾಮಿ ಅಂದರೆ ಇಷ್ಟ ಇಲ್ಲ, ಯೇಸುಸ್ವಾಮಿನ ಬೈಯೋದು. ಅಂಥ ಮನುಷ್ಯ ಒಂದ್ಸಲ ಏನಾಯಿತು, ಒಂದು ಪ್ರದೇಶದಿಂದ ಇನ್ನೊಂದು, ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾಯ್ತು. ಆತ ಪ್ರಯಾಣ ಮಾಡ್ತಾ ಇರುವಾಗ ಆತ ಒಂದು ಬ್ಯಾಗಲ್ಲಿ 1 ಲಕ್ಷ, 3 ಲಕ್ಷ, 5 ಲಕ್ಷ ದುಡ್ಡು ಇಟ್ಕೊಳ್ಳೋದು ಬ್ಯಾಗಲ್ಲಿ. ಆ ದುಡ್ಡು ಇಟ್ಕೊಂಡು ಹೋಗ್ತಾ ದಾರಿಯಲ್ಲಿ ಒಂದು ಹೋಟ್ಲಲ್ಲಿ ಆತ ಊಟ ತಿಂಡಿ ಮಾಡೋಕ್ಕೆ ಹೋಗಿ ಕೂತಾನೆ. ಹೋಟ್ಲಲ್ಲಿ ಹೋಗಿ ತನ್ನ ದುಡ್ಡಿರೋ ಬ್ಯಾಗನ್ನ ಇಟ್ಟು ಸೀಟ್ ಮೇಲೆ ಊಟ ತಿಂಡಿ ಮಾಡೇನೆ. ಏನು ಮಾಡ್ಬಿಟ್ಟಾನೆ, ಎದ್ದು ಹೋಗ್ಬಿಟ್ಟಾನೆ. ಬ್ಯಾಗ್ ಎಲ್ಲಿ, ದುಡ್ಡಿನ ಬ್ಯಾಗ್ ಎಲ್ಲಿದೆ? ಅಲ್ಲೇ ಐತೆ. ಆತ
ಹೋದ, ಬೇರೆ ಊರಿಗೆ ಹೋದ, ಬೇರೆ ದೇಶಕ್ಕೆ ಹೋದ. ಅಲ್ಲೆಲ್ಲ ಸುಮಾರು ಒಂದು 5 ವರ್ಷ ಅದೆಲ್ಲ ಏನೇನೋ ಕೆಲಸ ಇತ್ತಂತೆ. ಅಲ್ಲಿ ಹೋಗಿ ನೋಡ್ಕೊಂಡು 5 ವರ್ಷ ಆದಮೇಲೆ ಆತ ಮತ್ತೆ ತನ್ನ ಸ್ವಂತ ಊರಿಗೆ ಹೋಗ್ಬೇಕಾಯ್ತು. ತನ್ನ ಸ್ವಂತ ಊರಿನಿಂದ ಬೇರೆ ಊರಿಗೆ ಹೋಗಿದ್ದಾನೆ. ಆ ಊರಿಂದ, ಆ ದೇಶದಿಂದ ತನ್ನ ದೇಶಕ್ಕೆ ಹೋಗುವಾಗ ಮತ್ತೆ ಅದೇ ದಾರಿ ಬರ್ಬೇಕಲ್ಲ, ಹೆಂಗೆ ಹೋಗ್ಯಾನೋ ಅದೇ ರೂಟ್ ಬರಬೇಕು. ಆ ದಾರಿಯಲ್ಲಿ ಬರುವಾಗ ಆತ ಏನು ಮಾಡ್ದ, ಅದೇ ಹೋಟ್ಲಿಗೆ ಹೋದ ತಿನ್ನಕ್ಕೆ. ಮತ್ತೆ ಆ ಹೋಟ್ಲಿಗೆ ಹೋದಾಗ ಅಲ್ಲಿ ನೋಡ್ತಾನಂತೆ ಆತ. ಅಲ್ಲಿ ಆ ಹೋಟ್ಲಿಗೆ ಹೋಗಿ ಹೋದ್ಸಲ ಎಲ್ಲಿ ಕೂತಿದ್ನೋ ಅಲ್ಲೇ ಹೋಗಿ ಅದೇ ಚೇರ್ ಮೇಲೆ, ಅದೇ ಇದ್ರ ಮೇಲೆ ಕೂತ್ನಂತೆ. ಅಲ್ಲಿ ಹೋದಾಗ ಅಲ್ಲಿ ಆತ ಇಟ್ಟೋಗಿದ್ದಂತೆ ಬ್ಯಾಗ್, ದುಡ್ಡಿನ ಬ್ಯಾಗು. ಆ ಬ್ಯಾಗ್ ಅಲ್ಲೇ ಇತ್ತಂತೆ, ಹಾಗೆ ಇತ್ತಂತೆ. ಯಾರು ನಮ್ಮದೇ ಇದ್ದಂಗೆ ಇದ್ದಲ್ಲ ಬ್ಯಾಗು ಅಂತ ನೋಡಿದಂತೆ. ಆಮೇಲೆ ಹೋಟ್ಲು ಓನರ್ನ ಕರೆದ, ಈ ಬ್ಯಾಗ್ ಯಾರ್ದಿದು ಅಂತ. ಆತ ಹೇಳಿದಂತೆ ಓನರ್, ಸಾರ್ ನಿಮ್ಮದೇ ಸಾರ್, ನೀವು ಬಿಟ್ಟು ಹೋಗಿದ್ರಲ್ಲ, ಈಗ 5 ವರ್ಷದಿಂದ ನೀವು ಬಂದಿದ್ರಿ ನಮ್ಮ ಹೋಟ್ಲಿಗೆ, ಟಿಫನ್ ಮಾಡಿದ್ರಿ, ಊಟ ಮಾಡಿದ್ರಿ, ನೀವು ಮರೆತು ಹೋಗಿದ್ರಿ ಸಾರ್ ನಿಮ್ಮ ಬ್ಯಾಗ್. ಇಲ್ಲಿ ನೀವು ಬಿಟ್ಟು ಹೋಗಿದ್ದ ಬ್ಯಾಗ್ ನೀವು ಬಿಟ್ಟಲ್ಲೇ ಇದೆ, ನಾವೇನು ಮುಟ್ಟಿಲ್ಲ ಅದನ್ನು. ಅದಕ್ಕೆ ಆಶ್ಚರ್ಯ ಆಗ್ಬಿಡ್ತಂತೆ. ಹೌದಾ, ಏನಪ್ಪ? ಬ್ಯಾಗ್ ತೆಗೆದು ನೋಡಿದಂತೆ. ತೆಗೆದು ನೋಡಿದ್ರೆ ದುಡ್ಡು ಎಷ್ಟು ದುಡ್ಡು ಇತ್ತಿದ್ನೋ ಅಷ್ಟೇ ದುಡ್ಡು ಹಂಗೆ ಇತ್ತಂತೆ ಬ್ಯಾಗಲ್ಲಿ. ಆವಾಗ ಹೋಟ್ಲು ಮಾಲೀಕನಿಗೆ ನೋಡಿ, ಅಲ್ಲಪ್ಪ ನೀನು ಯಾರು, ನಿನ್ನ ಹೆಸರು ಏನು ಅಂತ ಕೇಳಿದಂತೆ. ಹೌದು, ನೀನು ಮತ್ತು ಈ ದುಡ್ಡು ಏನು ಮುಟ್ಟಿಲ್ಲಲ್ಲ, ಈ ಬ್ಯಾಗ್ ಯಾಕೆ ತೊಗೊಂಡಿಲ್ಲ ನೀನು? ಇಲ್ಲ ಸರ್, ನಮ್ಮ ದೇವರು ಹಂಗೆಲ್ಲ ಮಾಡಬಾರ್ದು ಅಂತ ಹೇಳೇನೆ, ಅದಕ್ಕೆ ನಾವು ಹಂಗೆಲ್ಲ ಮಾಡಿಲ್ಲಪ್ಪ. ಬೇರೆಯವ್ರ ವಸ್ತು ನಾವು ಮುಟ್ಟಲ್ಲ, ನಮ್ಮದಲ್ಲ, ಅದು ನಮ್ಮದಲ್ಲದ್ದು ನಾವು ತಗೋಬಾರ್ದು ಸರ್. ಅದಕ್ಕೆ ನಮ್ಮ ದೇವರು ಯಾರು ಹೇಳಿದ್ರು ನಿನಗೆ? ನಮ್ಮ ದೇವರು ಹೇಳ. ಯಾರು ನಿನ್ನ ದೇವರು? ಯೇಸು ಸ್ವಾಮಿ. ಅಲ್ಲೆಲ್ಲೂಯಾ, ಯೇಸು ಸ್ವಾಮಿ ಹೇಳ ನಮಗೆ. ಯಾಕೆಂದ್ರೆ ದಶಾಜ್ಞೆಗಳು ಬರ್ದೈತಲ್ಲಪ್ಪ, ಕದಿಬಾರ್ದು ಅಂತ ಐತೆ, ಹೌದಾ? ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು ಅಂತ ಐತೆ. ಆಮೇಲೆ ಬೇರೆಯವ್ರ ವಸ್ತುವನ್ನು ನೀನು ಆಸೆ ಪಡಬಾರ್ದು ಅಂತ ಕೂಡ ಐತೆ ದಶಾಜ್ಞೆಗಳಲ್ಲಿ. ಅರ್ಥ ಆಯ್ತಾ? ಯೆಹೋವ ದೇವರು ಹೇಳಿದ ಮಾತು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಬೇರೆಯವರ ವಸ್ತುಗಳನ್ನು ನಾವು ಆಸೆ ಪಡಬಾರ್ದು. ನಮ್ಮ ದೇವರು ಹೇಳೋಣ ಸರ್. ಅದಕ್ಕೆ ನಾವು ಹಾಗೆ ಇಟ್ಟಿವಿ, ನೀವು ಯಾವಾಗಾದ್ರೂ ಬಂದಾಗ ನಿಮಗೆ ಕೊಡೋಣ ಅಂತ ಇಟ್ಟಿವಿ. ಆಗ ಆ ಮನುಷ್ಯನಿಗೆ ಮನಸ್ಸಾಂತರ ಆಯ್ತಂತೆ. ಹೌದಾ, ಏನಪ್ಪ 5 ವರ್ಷದಿಂದ 5 ಲಕ್ಷ ರೂಪಾಯಿ ಬ್ಯಾಗು ಹಾಗೆ ಇಟ್ಟಾರಲ್ಲ ಇವರು. ಅವ್ರು ಮಾಡೋದು ಹೋಟ್ಲ್ ಕೆಲಸ, ಏನು ಮಹಾ ದುಡಿತಾರೆ. ಹೋಟ್ಲಲ್ಲಿ ವ್ಯಾಪಾರ ಏನು ಮಹಾ ಆಗ್ತದೆ? ಸಣ್ಣ ಹೋಟ್ಲು, ಸಣ್ಣ ವ್ಯಾಪಾರ. ಇಷ್ಟು ಲಕ್ಷಗಟ್ಟಲೆ ದುಡ್ಡಿದ್ರು ಕೂಡ ಮುಟ್ಟಿಲ್ಲಲ್ಲ ಇವರು. ಎದುರಿಗೆ ಇದ್ರು ಕೂಡ ಹಾಗೆ ಇಟ್ಟಾರಲ್ಲ. ಅವ ಅಷ್ಟು ಒಳ್ಳೆ ದೇವರು ನಿಮ್ಮ ದೇವರು, ಅಷ್ಟು ದೇವ್ರ ಮಾತನ್ನು ಕೇಳ್ಕೊಂಡು ನಿಲ್ಲಿರಲ್ಲ, ನೀವು ಎಷ್ಟು ನೀತಿವಂತರಲ್ಲಪ್ಪ ಅಂತ ಆತ ಹೋಟ್ಲಿಗೆ ಬಂದಂಥ ಕಸ್ಟಮರ್ ಆತಗೆ ಹೇಳಿ, ಆಗ ಇಂಥ ಒಳ್ಳೆ ದೇವರು ಎಷ್ಟು ಒಳ್ಳೆ ಮಾತು ಹೇಳಿದಾನ, ಇಷ್ಟು ಒಳ್ಳೆ ದೇವರು ನಿಮ್ಮ ದೇವರು ಅಂತ ಯಾರು ಬೈತಾ ಇದ್ನಲ್ಲ, ಯೇಸುಸ್ವಾಮಿನ ಬೈತಾ ಇದ್ದ, ಬೈಬಲ್ನ ಬೈತಾ ಇದ್ದ, ಕ್ರೈಸ್ತರನ್ನ ಬೈತಾ ಇದ್ದಂಥ ಮನುಷ್ಯನೇ ಆ ಹೋಟ್ಲವರ ನೀತಿಯನ್ನು ನೋಡಿ. ಇಲ್ಲಿ ನೀತಿ, ಇದು ಒಳ್ಳೇದು ಮಾಡೋದು ನೀತಿ, ಹೌದಾ? ದೇವ್ರ ವಾಕ್ಯ ಹೇಳಿದ್ದೇನು? ದೇವರ ಮಾತಿನಂತೆ ನಾವು ನಡ್ಕೊಂಡ್ರೆ ನೀತಿವಂತರು, ಹೌದಾ ಮಕ್ಕಳ? ದೇವ್ರು ಹೇಳಿದ ಮಾತಿನಂತೆ ನಾವು ನಡ್ಕೊಂಡಾಗ ನಾವು ನೀತಿವಂತರಾಗಿರ್ತೀವಿ. ಆ ಹೋಟೆಲ್ ಮಾಲೀಕ ಏನಾದ ನೀತಿವಂತ ಆದ. ಆತನ ನೀತಿಯಿಂದ ಈ ವಿರೋಧಿ, ಕ್ರಿಸ್ತ ವಿರೋಧಿ, ಯೇಸುಸ್ವಾಮಿನ ಬೈಯುವಂಥ ಮನುಷ್ಯ ಮನಸ್ಸು ಮಾರ್ಪಾಡಾಗಿ ಆತ ಯೇಸುಸ್ವಾಮಿನ ನಂಬಿ ದೇವ್ರ ಮಗನಾದಂತೆ ಮುಂದೆ ಆತ ದೇವರ ಸೇವಕನ ಕೂಡ ಆದಂತೆ. ಹಲ್ಲೆಲೂಯಾ. ನೋಡಿ ಮಕ್ಕಳೇ, ನಾವು ನಮ್ಮ ನಡೆನುಡಿಯಿಂದ ಇನ್ನೊಬ್ಬರನ್ನ ದೇವರ ಕಡೆಗೆ ಆಕರ್ಷಿಸುವಂಗೆ ಇರಬೇಕು ನಾವು. ಅರ್ಥ ಆಯ್ತಮ್ಮ? ಈ ವಿಷಯ ಯಾಕೆ ಹೇಳಿದ್ದು ಅಂದರೆ, ನಾವು ಒಳ್ಳೆಯವರಾಗಿದ್ದರೆ ನಮ್ಮ ಒಳ್ಳೆತನ ನೋಡಿ ನಮ್ಮ ದೇವರ ಹತ್ತಿರ ಬರಬೇಕು ಜನರು. ಅರ್ಥ ಆಯ್ತು ಮಗಳೇ? ನೀವು ಜಗಳ ಆಡ್ಕಂತ ನೀವು ಹೆಂಗೆಂಗೋ ಇದ್ದರೆ ಅವೇ ಯಾಕಪ್ಪ ಇವ್ರು ಸಹವಾಸ ಬೇಡ, ಏಸಪ್ಪ ಬೇಡ, ಇವರು ಬೇಡ, ಏನು ಬೇಡ ಅಂದ್ಬಿಡ್ತಾರೆ. ನಾವು ಒಳ್ಳೆಯವರಾಗಿದ್ದರೆ, ಅಯ್ಯೋ ಯೇಸುಸ್ವಾಮಿ ನಂಬಿದವ್ರು ಇಷ್ಟು ಒಳ್ಳೆಯವರಾಗಿರ್ತಾರೆ, ಅವ್ರು ಮೊದಲು ನೋಡಪ್ಪ ಹೆಂಗಿದ್ರೆ ಯಾವಾಗ ಜಗಳ ಆಡ್ತಿದ್ರು, ಕುಡ್ಕೊಂಡು ತಿರುಗ್ತಿದ್ರು. ಈಗ ನಮ್ಮ ಹಳ್ಳಿಗಳಲ್ಲಿ ಎಷ್ಟು ಮಂದಿ ಮಾರ್ಪಾಟಾಗ್ಯಾರ ಮಗ, ಎಷ್ಟು ಜನ. ಈಗ ನಾವು ಸುತ್ತ ಮಂದಿಕೊಂಡು ರಾಮ ಏನು ಸುಮಾರು ಇತ್ತು ನಮ್ಮ ಮನುಷ್ಯ ಅಪ್ಪ, ಏನು ದುಡಿತಿದ್ದಿಲ್ಲ, ಕೆಲಸ ಮಾಡಿದ ಆಯಮ್ಮ ದುಡ್ದು ಹೊಲಿಗೆ ಬಟ್ಟೆ ಹೊಲಿದು ದುಡ್ದು ಮಕ್ಕಳನ್ನ ಗಂಡನ ಸಾಕಿ ಸುತ್ತಮ್ಮ. ಆಯಮ್ಮ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಳಂತೆ, ಉಪವಾಸ ಇದ್ದು ಗಂಡನಿಗಾಗಿ ಪ್ರಾರ್ಥನೆ ಮಾಡೋಳೆ. ಆಯಪ್ಪ ಸುಮ್ಮನೆ ತಿರ್ಗದೆ, ತಿನ್ನೋದು ತಿರ್ಗೋದು, ಇಸ್ಪೇಟ್ ಆಡೋದು, ಯಾರ್ಯಾರೋ ಸಹವಾಸ, ಕೆಟ್ಟ ಸಹವಾಸ ಮಾಡ್ಕೊಂಡು ಕೆಟ್ಟ ಚಟಗಳಲ್ಲಿ ಇದ್ದವನು ಈ ದಿನ ದೇವ್ರು ಹೆಂಗೆ ಮಾರ್ಪಾಟು ಮಾಡೋದು? ಹೆಂಡತಿಯ ಕಣ್ಣೀರಿನ ಪ್ರಾರ್ಥನೆ, ನಮ್ಮೆಲ್ಲರ ಪ್ರಾರ್ಥನೆ. ಆಗ ದೇವರಲ್ಲಿ ಬಂದ ಮಗ ಇವಾಗ ಎಷ್ಟು ಆಗ್ತದೆ, ದೇವ್ರ ಸೇವಕ ಆಗ್ಬಿಟ್ಟು. ಮೊನ್ನೆ ಕಾರ್ಯಕ್ರಮ ಮಾಡಿ ಫಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿವಿ. ಸುವಾರ್ತೆ ಸಾರ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಏನಪ್ಪ ಪ್ರವಾದನೆ ಹೇಳೋ ವರ ಕೊಟ್ಟುಬಿಟ್ಟ ದೇವ್ರ ರಾಮಯ್ಯಗೆ. ಅಂದರೆ ಮುಂದೆ ಏನು ಆಗ್ತದೆ ಅನ್ನೋದು ಇವಾಗ ಹೇಳ್ಬಿಡ್ತಾನೆ. ಆ ಯಪ್ಪನ ಬಾಯಲ್ಲಿ ಬಂದು ಮಾತು ನೆರವೇರಿದ್ದಾವೆ, ಎಷ್ಟೋ ಆಗಿದ್ದಾವೆ.
ಯಾರು ಮಕ್ಕಳಾಗದವ್ರಿಗೆ ಮಕ್ಕಳಾಗ್ತದೆ ಅಂದ್ರೆ ಮಕ್ಕಳಾಗ್ಯವೆ. ಪ್ರೆಗ್ನೆಂಟ್ ಇದ್ದವ್ರಿಗೆ ಯಾವ ಮಗು ಗಂಡು ಮಗುನ ಹೆಣ್ಣು ಮಗುನ ಅಂತ ಹೇಳಿದರೆ ಅದೇ ಆಗಿದೆ. ಏನೇನು ಗಂಡು ಮಗು ಆಗ್ತದೆ ನೋಡಿದ್ರೆ ಗಂಡು ಮಗುನೇ ಆಗಿದೆ. ಏನಮ್ಮ ಯಾರೋ ಸಾಯ್ತಾರೆ, ಸಾವು ಕೂಡ ಅದು ಗೊತ್ತಾಗ್ಬಿಡ್ತಾ ಇದೆ ಕೆಲವರು. ಹಿಂಗೈತೆ ನೋಡು, ಯಾರೋ ಸಾಯ್ತಾರೆ ನೋಡು, ಸಾವು ಆಗ್ತದೆ ನೋಡು ಅಂತ ಅಂದ್ಕೊಂಡ್ರೆ ಆ ಸಮಯ ಆ ದಿನದಲ್ಲಿ ಎಲ್ಲೋ ಒಂದು ಕಡೆ ಸಾವಾಗಿರ್ತದಂತೆ. ಹಾಗೆ ಮುಂದೆ ತಿಳಿಯು ಏನು ಪ್ರವಾದನೆ ಅಂತ ಹೇಳ್ತಾರೆ ಅಂದರೆ ಮುಂದೆ ಆಗೋದು ವಿಷಯಗಳು ದೇವರು ತಿಳಿಯಪಡಿಸ್ತಾರೆ ಮಕ್ಕಳು. ಅಂಥ ವರ ದೇವರು ರಾಮಯ್ಯ ಕೊಟ್ಟದ್ದು. ದೇವರ ವಿರೋಧಿ, ಕ್ರಿಸ್ತ ವಿರೋಧಿ, ಅನ್ಯರವರು. ರಾಮಯ್ಯ ಅವ್ರ ಅಮ್ಮ ಎಲ್ಲ ಅನ್ಯರವರು. ಅವ್ರ ಅಮ್ಮ ಭಾಳ ಒಂಥರ ಜಗಳ ಗಂಟೆ ನೋಡಿ ಅಲ್ಲಪ್ಪ ಅವರಮ್ಮನ ರಾಮಯ್ಯ ಅವರಮ್ಮನ ಅನ್ಯರವರು. ಅಂಥವ್ರ ಆಯಮ್ಮ ಕೂಡ ನಂಬಿ ದೀಕ್ಷಾಸ್ನಾನ ತಗೊಂಡು ರಾಮಯ್ಯ ಅವ್ರ ಅಮ್ಮ ಕೂಡ ಎಷ್ಟು ಜನ ಮಾರ್ಕೊಟ್ಟಾಗ್ಯಾರ. ಈ ಒಬ್ಬಳೊಬ್ಬರು ಸತ್ಯಪ್ಪ ಅಂತ ನೀವು ನೋಡಿರ್ಬೇಕಲ್ಲಪ್ಪ, ಲಾರಿ ಡ್ರೈವರ್ ಆಗಿದ್ದ. ಇವಾಗ ನಾಯಕದಾಗ ಓಡಾಡ್ತದೆ ಮಗ, ಭಾರಿ ಕುಡುಕ ಮಗಳೇ. ದಿನಕ್ಕೆ 1,500-2,000 ದುಡಿತಿದ್ದಂತೆ. ಅವಾಗ ಮೈನ್ಸ್ ಲಾರಿಗಳಲ್ಲ ಫುಲ್. ಅವಾಗ ಲಾರಿ ಡ್ರೈವರ್ಗೆ 1,000 ಗಟ್ಟಲೆ ಸಂಬಳ, 1,000-2,000 ಪ್ರತಿದಿನ 1,000 ಗಟ್ಟಲೆ ತಗೊಂಡು ಎಲ್ಲ ಕುಡಿದು ಬೇರೆಯವ್ರಿಗೆಲ್ಲ ಕುಡಿಸಿ ಖಾಲಿ ಮಾಡ್ಕೊಂಡು ಬಂದು ಜಗಳ ಆಡಿ ಹೆಂಡ್ತಿ ನೋಡಿ ಮಕ್ಕಳು ನೋಡಿ ಜಗಳ 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 ಬರೀ ಹೊಡೆಯೋದು ಬರೀ ಇದೇ ಇತ್ತು ಅವ್ರ ಮನೆ. ನಾವು ಹೋಗ್ಳಕ್ಕರು ಸುವಾರ್ತೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಅಂಗಳದಾಗೆ ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ. ಒಂದು ಕಾಲಕ್ಕೆ ಒಂದು ದಿನ ಸಿಕ್ಕ ಅಪ್ಪಾಜಿ ಇರ್ತಿದ್ದಿಲ್ಲ ಅಂತ ನಾವು ಪ್ರೇಯರ್ ಮಾಡ್ತೀವಿ ಅಂದ್ರೆ ಎಲ್ಲೋ ಹೋಗೋದು, ಎಲ್ಲ ಮುಗಿದ್ಮೇಲೆ ಬರೋದು ಮನೆಗೆ. ಒಂದು ದಿನ ಸಿಕ್ಕ ಅಪ್ಪಾಜಿ ಕೈಗೆ, ನಮ್ಮದೇವ ಏನು ಕೈಗೆ ಸಿಕ್ಕ ಸತ್ಯಪ್ಪ. ಕೂಡಿಸಿ ಚೆನ್ನಾಗಿ ಸುವಾರ್ತೆ ಹೇಳಿದ್ರು, ದೇವ್ರ ಮಾತು ಹೇಳಿದ್ರು. ಕೇಳಿ ಆ ಮಗ ಮಾರ್ಪಾಟಾದ ಮಗಳೇ. ಕುಡಿಯೋದು ಬಿಟ್ಟ, ಜಗಳ ಆಡೋದು ಬಿಟ್ಟ, ಮಕ್ಕಳು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಆ ಕಾಲಕ್ಕೆ ನಾವು ಹೋಗುವಾಗ ಎಲ್ಲ ಗುಡಿಸಲು ಮನೆಗಳು, ಸಣ್ಣ ಸಣ್ಣ ಹರ್ಕೊಂಡ್ಬಿಟ್ಟು ಗುಡಿಸಲುಗಳು. ಮನೆ ಮುಂದೆ ಅಂಗಳದ ಕೂಡ ಚಾಪೆ ಹಾಕಿದ್ರೆ ಕೂಡ್ತಿದ್ವಿ ನಾವು. ಚೇರ್ ಇಲ್ಲ ಮನೆಗೆ. ಯಾವಾಗ ಯೇಸುಸ್ವಾಮಿ ತಿಳ್ಕೊಂಡ ಇಷ್ಟಪಟ್ಟ ಮಗ ಚೇರ್ಗಳು ತಂದ. ಅಯ್ಯ ಅಮ್ಮ ಬರ್ತಾರೆ, ಅವ್ರು ಕೂಡ ಚೇರ್ ಬೇಕು ಅಂತ. ಮತ್ತೊಂದ್ಸಲ ಹೋದಾಗ ಮಂಚ ತಂದ. ಒಂದೊಂದ್ಸಲ ನಮ್ಗೆ ಸಿಗ್ತಿದ್ದಿಲ್ಲಲ್ಲಪ್ಪ ವಾಪಸ್ ಬರೋಕ್ಕೆ. ಸೇವೆ ಮಾಡಿದ್ಮೇಲೆ ಅಲ್ಲೇ ಉಳ್ಕೊತಿದ್ವಿ. ಉಳ್ಕೊಂಡ್ರೆ ಮತ್ತೆ ಎಲ್ಲರ ಮೇಲೆ ಚಾಪ್ ಮೇಲೆ ಮಲಗ್ತಿದ್ವಿ ನಾವು ಆ ಕಾಲಕ್ಕೆ. ಅವಾಗ ಇವಾಗ ಸುಮಾರು 20-25 ವರ್ಷ ಹಿಂದಿನ ಕತೆ ನಿಮ್ಗೆ ನಾನು ಹೇಳ್ತಿರೋದು ಮಗ. ಕೆಳಗೆ ಮಲಗ್ತಿದ್ವಿ. ಮತ್ತು ನಮ್ಮ ಸಲ ಮಂಚ ತಂದ ಹುಡುಗ. ಆಮೇಲೆ ಬೀರು ತಂದ. ಮಕ್ಕಳಿಗೆ ಹೆಂಡತಿಗೆ ಬೆಂಡೋದೆ ಬಂಗಾರ ಕೊಂಡ. ಬರ್ತಾ ಮಾರ್ಪಾಟ್ರೆ ಹೆಂಗಾಯ್ತು. ಒಳ್ಳೆಯವನಾದ. ಕೆಟ್ಟದ್ದನ್ನು ಬಿಟ್ಟದ್ದಕ್ಕೆ ಆತನಿಗೆ ಒಳ್ಳೇದಾಯ್ತು ಅಲ್ವಾ. ಕೆಟ್ಟದ್ದನ್ನು ಬಿಟ್ಟರೆ ಒಳ್ಳೇದೇ. ಇದು ಕೆಟ್ಟದ್ದು ಒಳ್ಳೇದು ಇವೆರಡು. ಕೆಟ್ಟದ್ದಿಲ್ಲ ಅಂದರೆ ಒಳ್ಳೇದಿರ್ತದೆ, ಒಳ್ಳೇದಿಲ್ಲ ಅಂದರೆ ಕೆಟ್ಟದ್ದಿರ್ತದೆ ಮಗಳೇ. ಹೌದಾ. ಈ ಕತ್ತಲೆ ಬೆಳಕಿದ್ದಂಗೆ ಅರ್ಥ ಮಾಡ್ಕೊಂಡ್ರೆ. ಈಗ ಕತ್ತಲೆ ಎಲ್ಲಿವರೆಗೆ ಇರ್ತದೆ? ಬೆಳಕು. ಕರೆಂಟ್ ಹೋಯ್ತು, ಕರೆಂಟ್ ಹೋದಾಗ ಮನೆ ಕತ್ತಲಾಗ್ತದೆ. ಕರೆಂಟ್ ಬಂದ ಕೂಡ ಬೆಳಕಾಗ್ತದಲ್ಲ, ಲೈಟ್ ಬರ್ತದೆ. ಹಾಗೆ ನಿನ್ನ ಜೀವನದಲ್ಲಿ ಕೂಡ ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆಗಳನ್ನು ಕತ್ತಲಿದ್ದಂಗೆ. ನಿನಗೆ ಆಯುಷ್ಯ, ಆರೋಗ್ಯ, ಸಮಾಧಾನ ಬೇಕಂದರೆ ಅದು ಬೆಳಕು. ಅದು ಏಸಪ್ಪನ ಬೆಳಕು ನಿಮ್ಮ ಜೀವಿತದಲ್ಲಿ ಇದ್ದರೆ ಅದು ಬೆಳಕಿನ ಜೀವಿತ ಮಕ್ಕಳೇ. ಇಲ್ಲ ಅಂದರೆ ಕತ್ತಲೆ ನಮ್ಮದೆಲ್ಲ ಅಷ್ಟೇ. ಪಾಪ ಶಾಪದಲ್ಲೇ ಇರ್ತೀವಿ ನಾವು ಯಾವಾಗ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇರೋದು ಈ ದಿನ ನಿಮ್ಮನ್ನು ಎಚ್ಚರಿಸ್ತಾ ಇದೆ ಮಕ್ಕಳೇ. ನೀತಿವಂತರಾಗಿರಿ, ದೇವರ ಕೃಪೆಯನ್ನು ಹೊಂದಿಕೊಡ್ರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಡ್ರಿ. ಅದೇ ನಾವೀಗ 72ನೇ ಕೀರ್ತನೆ ಓದಿದ್ವಲ್ಲಪ್ಪ ಸೊತ್ತಿಗೆ. ಈಗ ನಾವು ಕೀರ್ತನೆ ಓದಿದಾಗ ಅಲ್ಲಿ ಕೆಲವು ವಾಕ್ಯ ಇದೆ ನೋಡಿ. ಅದೇ ದೇವರ ಆಶೀರ್ವಾದ ನಮಗೆ ಸಿಗೋದು. 72ನೇ ಕೀರ್ತನೆ ವಾಕ್ಯ ಇದೆ. ಅದು ನೋಡಿ ನಾವು ಮುಗಿಸ್ಕೊಳ್ಳೋಣ. ದೇವರ ವಾಕ್ಯ ಕೀರ್ತನೆ 72ರಲ್ಲಿ 12ನೇ ವಚನ. 12, 13, 14 ನೋಡ್ರಿ. ಯಾಕೆಂದರೆ ಅವರು ಮೊರೆಯಿಡುವಾಗ ಅವರು ಮೊರೆಯಿಡಲು ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ಬಡವರನ್ನ ದೇವರು ಉದ್ಧಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಅವರಿಗೆ ಒಳ್ಳೇದು ಮಾಡ್ತಾನೆ. ದಿಕ್ಕಿಲ್ಲದವರು ಯಾರಿಲ್ಲ, ಈಗ ಲೋಕದ ರೀತಿಯಲ್ಲಿ ಅಂತಾರಲ್ಲ, ಯಾರಿಲ್ಲ ಅಂದರೆ ಯಾರಿಲ್ಲದವ್ರಿಗೆ ದಿಕ್ಕು ಯಾರಪ್ಪ? ದೇವರೇ ದಿಕ್ಕು ಅಂತ. ಹಾಗೆ ನೋಡಿ ನಮ್ಮ ವಾಕ್ಯದಲ್ಲೇ ಬರೆದಿರ್ತದೆ, ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕಾಗಿ ಕಾಪಾಡ್ತಾನೆ. ಆತನೇ ತಂದೆ, ತಾಯಿ, ಬಂಧು ಬಳಗ ಎಲ್ಲ ನಮ್ಮ ಅದಕ್ಕೆ ಹೇಳ್ತದೆ. ಆಮೇಲೆ ನೋಡಿ ಮತ್ತೆ, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣಗಳನ್ನು ಸಂತೈಸುವನು. ದೀನರು, ದರಿದ್ರರಾದರೆ ಏನಿಲ್ಲದವರು, ಬಡವರು. ಈಗ ನೋಡಿ, ಈಗ ಹೇಳಿದೆ ನಾನು ಸತ್ಯಪ್ಪದ ಉದಾಹರಣೆ. ಅವ್ರದ್ದು ಸಣ್ಣ ಮನೆ, ಗುಡ್ಸಲ್ ಮನೆ. ಇವಾಗ ಒಳ್ಳೆ ಆರ್ಟಿಸಿ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟು. ಈಗ ಸ್ವಂತಮ್ಮ ಅವ್ರದ್ದು 2-3 ಸಣ್ಣ ಗುಡಿಸಲೇ ಇತ್ತು ಒಂದು ಕಾಲಕ್ಕೆ.
ಈಗ ಮನೆ ಕಟ್ಟಿದ್ರು, ಮನೆ ಮೇಲೆ ಮನೆ ಕಟ್ಟಿದ್ರು, ದೇವರ ಆಶೀರ್ವಾದ ಮಕ್ಕಳೇ ಇದು. ಯಾಕೆ? ನೀತಿವಂತರಾಗಿದ್ದಾರೆ ಅವರು, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದಾರೆ. ಅದಕ್ಕೆ ದೇವರ ಆಶೀರ್ವಾದದ ಮೇಲೆ ಆಶೀರ್ವಾದ ಹೊಂದ್ಕೊಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ಕೃಪೆಯಿಂದ ನಡೆಸ್ತಾನಂತೆ ದೇವರು ನಮ್ಮನ್ನು. ಇನ್ನು ಏನಿಲ್ಲ ಅಂದರೆ ಎಲ್ಲ ಇರುವಂತೆ ಮಾಡ್ತಾನೆ ದೇವರು. ಏನು ಇಲ್ಲ, ಯಾಕಂದರೆ ಈಗ ನಾವು ನೋಡುವಂಥ ಈ ಭೂಮಿ, ಆಕಾಶ ಇವೆಲ್ಲವೂ ಒಂದು ಕಾಲಕ್ಕೆ ಏನಿಲ್ಲಂತೆ, ಶೂನ್ಯ, ಜೀರೋ. ಗೊತ್ತಾಯ್ತು ಮಗಳೇ? ಜೀರೋಗೆ ಏನನ್ನ ಬೆಲೆ ಐತೇನಪ್ಪ? ಜೀರೋಗೆ ಏನು ಬೆಲೆ ಇಲ್ಲ ಮಗಳೇ. ಜೀರೋ ಹಿಂದೆ ಒಂದು, ಅದರಿಂದ ಇನ್ನೂ ಒಂದು ಜೀರೋಗಳು, ಎಷ್ಟನ್ನ ಜೀರೋಗಳಿದೆ, 110 ಜೀರೋ ಇಡೋ ಬೆಲೆ ಇಲ್ಲ. ಆ 10 ಜೀರೋ ಮುಂದೆ ಹಿಂದೆ ಒಂದು ಇಟ್ಟರೆ ಎಷ್ಟಾಗ್ತದಪ್ಪ? ಹೋಗ್ಲಿ, 3 ಸೊನ್ನೆ ಇಟ್ಟರೆ ಎಷ್ಟಾಗ್ತದೆ? 3 ಸೊನ್ನೆ 1000 ಆಗ್ತದಾ? 3 ಸೊನ್ನೆ ಇದ್ರೆ ಬೆಲೆ ಇಲ್ಲ. ಆ 3 ಸೊನ್ನೆ ಜೊತೆಗೆ ಒಂದಿದ್ರೆ ಅದು 1000 ಆಗ್ತದೆ. ಹಂಗೆ ಮಗಳೇ, ನಾವು ಅಷ್ಟೇ. ಸುಮ್ಮನೆ ನಾವು ಏನು ದುಡಿದ್ರು, ಏನು ತಿರುಗಿದ್ರು ಏನು ಉಪಯೋಗ ಇಲ್ಲ. ದೇವರು ನಿನ್ನ ಜೊತೆ ಇದ್ದರೆ ಅವಾಗ ನಿನಗೆಲ್ಲವೂ ಸಿಗ್ತದೆ ಮಕ್ಕಳು, ಎಲ್ಲವೂ ನಿನಗೆ. ಯಾಕಂದ್ರೆ ಅಂತ ಕೊಡ್ತಾನೆ ದೇವ್ರು. ಕೊಡೋದನ್ನ ನಾವು ತಗೋಬೇಕಷ್ಟೇ, ತಗೊಳ್ಳೋರಾಗಿರ್ಬೇಕು ನಾವು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇರೋದಿದೆ, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣಗಳನ್ನು ಸಂತೈಸುವನು, ಕುಯುಕ್ತಿ ಬಲಾತ್ಕಾರಗಳಿಗೆ ತಪ್ಪಿಸಿ ಅವರನ್ನು ಕಾಯುವನು, ಅವರ ಜೀವವು ಅವನ ದೃಷ್ಟಿಯಲ್ಲಿ ಅಮೂಲ್ಯವಾಗಿರುವುದು. ನೋಡಿ ಮಕ್ಕಳೇ, ನಾವು ಅಮೂಲ್ಯ ಅಂದ್ರೆ ಭಾಳ ಬೆಳೆ ಉಳ್ಳದು, ಕಾಸ್ಟ್ಲಿ ಅದಮ್ಮ, ಕಾಸ್ಟ್ಲಿ. ಈಗ ನಾವು ವಸ್ತುಗಳು ಏನೇ ಕೊಟ್ಟರು ಅದರಲ್ಲಿ ಥರ ಇರ್ತವೆ. ಹೌದಾ? ಈಗ ಬದನೆಕಾಯಿ ಕೂಡ ನೀನು ಮಾರ್ಕೆಟ್ಗೆ ಹೋಗಿ, ಒಳ್ಳೆ ಬದನೆಕಾಯಿ ರೇಟ್ ಬೇರೆ ಇರ್ತದೆ. 100 ರೂಪಾಯಿ ಕೆ ಜಿ. ಮೊನ್ನೆ ಬೆಂಗಳೂರಲ್ಲಿ 120, 140 ರೂಪಾಯಿ ಕೆ ಜಿ ಬದನೆಕಾಯಿ ಒಳ್ಳೆವು. ಅದೇ ಉಳುಕಿರೋವಾದರೆ ಕುಪ್ಪೆ ಇಡ್ತಾರೆ, ಚೀಪಲ್ಲಿ ಇರ್ತವೆ, 10 ರೂಪಾಯಿ 20 ರೂಪಾಯಿ ಕುಪ್ಪೆ, ಬರೀ ಉಳುಕಿ ಇರ್ತವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಅಮೂಲ್ಯವಾಗಿದ್ದೆ ಅಂತ. ದೇವರ ದೃಷ್ಟಿಯಲ್ಲಿ ನಾವು ಬೆಲೆಯುಳ್ಳವರ ಮಕ್ಕಳು, ಆತನ ಮಕ್ಕಳು. ಯಾಕೆ? ಆತನ ಪರಲೋಕಕ್ಕೆ ನಾವು ಹೋಗಬೇಕು ಅಂತ ಆತ ಇಷ್ಟಪಡ್ತಾನೆ. ತನ್ನ ಮಕ್ಕಳಾಗಿರಬೇಕು, ಒಳ್ಳೆಯವರಾಗಿರ್ಬೇಕು, ಕೆಟ್ಟದ್ದು ಮಾಡಬಾರ್ದು ಅನ್ನೋದು ದೇವರ ಇಷ್ಟ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆಯಮ್ಮ, ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ ಒಳ್ಳೆಯವರಾಗಿದ್ದರೆ ಆಗ ದೇವರ ಕರುಣೆ, ದೇವರ ಕೃಪೆ, ದೇವರ ಆಶೀರ್ವಾದ ಸಿಗ್ತದೆ. ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಉದ್ಧಾರ ಮಾಡೋದಂದ್ರೇನು? ನಮಗೆ ಬೇಕಾದದ್ದನ್ನು ಆತನು ಒದಗಿಸಿ ಕೊಡ್ತಾನೆ. ಯೆಹೋವ ಹಿರಿಯ ದೇವರು, ನನಗೆ ಕೆಲಸ ಬೇಕಾ, ನೌಕರಿ ಬೇಕಾ, ಸಂಬಳ ಬೇಕಾ, ಮಕ್ಕಳು ಓದಬೇಕಾ, ಮಕ್ಕಳ ಮದುವೆ ಆಗ್ಬೇಕಾ, ಮಕ್ಕಳಿಗೆ ಉದ್ಯೋಗ ಬೇಕಾ, ಏನು ಬೇಕು ಕೇಳಿದ್ರೆ ಅದೆಲ್ಲವನ್ನು ಆತನು ಮಾಡುವವನಾಗಿದ್ದಾನೆ. ನನ್ನ ಯಾಕೆ? ಯಾವಾಗ ಅಂದರೆ ನಂಬಿಕೆಯಿಂದ ಯಾರು ಪ್ರಾರ್ಥನೆ ಮಾಡಿಕೊಂಡು ಆತನ ಮಕ್ಕಳಾಗಿ ಇರ್ತಾರೋ ಅವರಿಗೆ ಎಲ್ಲವನ್ನು ಒಳ್ಳೆಯದೇ ಮಾಡ್ತಾನೆ ದೇವರು. ಅಲ್ಲಮ್ಮ? ದೇವರ ಹಾಡು ನಮಗೆಲ್ಲರೂ ಗೊತ್ತಿರೋದೆ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಹೌದಾ? ಆತ ಮಾಡೋ ಒಳ್ಳೆತನ ನಮ್ಗೆ ಗೊತ್ತಾಗಲ್ಲವಂತೆ ಮಕ್ಕಳೇ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದನ್ನೆಲ್ಲ. ಅದು ಏನೇನು ನಮ್ಗೆ ಆಶೀರ್ವಾದಗಳಿರ್ತದೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಾಗ ನಮಗೆ ಬೇಕಾದದ್ದನ್ನೆಲ್ಲ ಆತ ಕೊಡ್ತಾನೆ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಾವು ಆತನನ್ನು ಪ್ರೀತಿಸಿದಾಗ ತನ್ನನ್ನು ಪ್ರೀತಿಸುವ ಮಕ್ಕಳಿಗೆ ದೇವರು, ತಂದೆಯಾದ ದೇವರು, ಲೋಕದಲ್ಲಿರುವಂಥ ದೇವರು ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ. ಯಾಕೆಂದರೆ ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿ ಒಳ್ಳೆಯವರಾಗಿರೋಣ, ಕೆಟ್ಟದ್ದನ್ನು ಬಿಡೋಣ. ಕೆಟ್ಟದ್ದನ್ನು ಬಿಟ್ಟು ಸಹನೆಯಿಂದ, ತಾಳ್ಮೆಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಾಗ ಎಲ್ಲರಿಗೂ ಯಾವಾಗಲೂ ದೇವರ ನಂಬಿದ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ದೇವರ ನಂಬಿದ ಮಕ್ಕಳು ನೀತಿವಂತರು. ನೀತಿಯನ್ನು ಮಾಡಿದರೆ ಯಾವಾಗಲೂ ಒಳ್ಳೆಯದಾಗ್ತದೆ ಅಲ್ವಾ? ಯೋಬನು ನೀತಿವಂತರು. ಎಷ್ಟೋ ಕಷ್ಟ ಬಂದರೂ ಕೂಡ ಆತ ದೇವರನ್ನು ಬಿಡಲಿಲ್ಲ, ಪ್ರಾರ್ಥನೆ ಬಿಡಲಿಲ್ಲ, ನಂಬಿಕೆ ಬಿಡಲಿಲ್ಲ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ದೇವರತ್ರ ಏನು ಮಾಡ್ತಾನೆ? ನಮ್ಮ 1ನೇ ಅಧ್ಯಾಯದಿಂದ ನೋಡ್ತಾ ಬಂದಾಗ ಎಷ್ಟೋ ಶೋಧನೆಗಳು ಬರ್ತವೆ, ಕಷ್ಟಗಳು, ನಷ್ಟಗಳು, ರೋಗಗಳು, ಚಿಂತೆಗಳು, ಬಾಧೆಗಳು, ಹೆಂಡತಿ, ಮಕ್ಕಳು ಎಲ್ಲರೂ ದೂರ ಆದರೂ ಕೂಡ ಸ್ವಾಮಿ ದೇವರನ್ನು ಬಿಡಲಿಲ್ಲ. ದೇವರನ್ನು ಪ್ರಾರ್ಥಿಸ್ತಾ ಇದ್ದ, ನಂಬಿಕೆಯಿಂದ ಇದ್ದ. ಅದಕ್ಕೆ ದೇವರಾತ್ರಿಗೆ ನಾವು ಯೋಬ ಗ್ರಂಥ ಓದಿದಾಗ 4ನೇ ಅಧ್ಯಾಯ 42ನೇ ಅಧ್ಯಾಯಕ್ಕೆ ಬಂದರೆ ದೇವರ ವಾಕ್ಯ ಹೇಳುತ್ತದೆ, ಆತನ ನಂಬಿಕೆಯಿಂದ ಇದ್ದದ್ದಕ್ಕೆ, ಪ್ರಾರ್ಥನೆ ಮಾಡಿಕೊಂಡಿದ್ದದ್ದಕ್ಕೆ, ಕೆಟ್ಟದ್ದನ್ನು ಮಾಡದೇ ಇರೋದಕ್ಕೆ, ನೀತಿಬದ್ಧನಾಗಿರೋದಕ್ಕೆ ಆತನ ಏನಾಯಿತು? 2ರಷ್ಟು ಆಶೀರ್ವಾದ ಸಿಕ್ತಂತೆ. ಆತನ ಮೊದಲಿದ್ದ ಪರಿಸ್ಥಿತಿಗಿಂತಲೂ 2ರಷ್ಟು ಆಶೀರ್ವಾದ ದೇವರ ಆತನಿಗೆ ಕೊಟ್ಟ ಅಂತ ನಾವು ನೋಡ್ತೇವೆ ಮಕ್ಕಳೇ. ಹಾಗೆ ದೇವರಲ್ಲಿ ನಾವು ನಂಬಿಕೆಯಿಂದ, ಸಹನೆಯಿಂದ, ತಾಳ್ಮೆಯಿಂದ, ಪ್ರಾರ್ಥನೆಯಿಂದ ಇರುವುದಾದರೆ ಆ ಪ್ರಾರ್ಥನೆಗೆ ತಕ್ಕ
ಉತ್ತರ ನಮಗೆ ಸಿಗ್ತದೆ, ಅದಕ್ಕೆ ತಕ್ಕಂತೆ ಆಶೀರ್ವಾದಗಳು ನಮಗೆ ಸಿಗ್ತವೆ. ದೇವರ ಕೃಪೆ ಹೊಂದಿದವರಾಗಿರೋಣ, ದೇವರ ಆಶೀರ್ವಾದ ಹೊಂದಿದವರಾಗಿರೋಣ, ನೀತಿವಂತರಾಗೋಣ. ಇನ್ನೊಬ್ಬರು ವಸ್ತುಗೆ ನಾವು ಆಶೆ ಪಡೋದು ಬೇಡ. ದೇವರು ನಮ್ಗೆ ಏನು ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲಿ ತೃಪ್ತಿಯಿಂದ ನಾವು ಜೀವನವನ್ನು ನಡೆಸಬೇಕು. ಯಾಕಂದರೆ ಆತಗೆ ಗೊತ್ತು ತನ್ನ ಮಕ್ಕಳಿಗೆ ಏನು ಬೇಕು ಅಂತ. ತನ್ನ ಮಕ್ಕಳಿಗೆ ಏನು ಬೇಕು ಅದನ್ನು ಆತ ಕೊಟ್ಟೇ ಕೊಡ್ತಾನೆ. ಗೊತ್ತಾಯ್ತಮ್ಮ? ನಂಬಿದ ದೇವರು ಯಾವತ್ತೂ ಕೈ ಬಿಡಲ್ಲ. ನಮ್ಮ ದೇವರು ಯಾರು? ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾರದ ದೇವರು. ಹಲ್ಲೆಲೂಯಾ. ಅಂಥ ದೇವರ ಮಕ್ಕಳಾಗಿದ್ದೇವೆ ನಾವು. ಸಂತೋಷವಾಗಿ ಸಮಾಧಾನವಾಗಿರೋಣ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿರೋಣ. ಆತನು ಕೊಡುವಂಥ ಆಶೀರ್ವಾದಗಳನ್ನು ಯಾವಾಗಲೂ ನಾವು ಹೊಂದಿಕೊಳ್ಳುವವರಾಗಿರೋಣ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ನಿಮ್ಮ ವಾಕ್ಯವನ್ನು ಆಶೀರ್ವದಿಸಲಿ. ಮಕ್ಕಳೇ, ಮುಂದೆ ನಾವು ಬಲ್ಲ ಆರಾಧನೆಗೆ ಹೋಗೋಣ. ಹಲ್ಲೆಲೂಯಾ.